ರೈತ ಬಾಂಧವರೇ, ನಾವಿವತ್ತು ಹುಣಸೂರು ಭಾಗದ ಒಂದು ತೋಟದಲ್ಲಿದ್ದೀವಿ. ಇಲ್ಲಿ ನಮ್ಮ ಕಾಫಿ ಏನು ರೋಬಿಸ್ಟಾ ಕಾಫಿ ಇದೆ, ಕಾಫಿಗೆ ನಮ್ಮ ಸ್ಟಿಮ್ರಿಚ್ಚು ಮತ್ತು ಜಿಂಕು ಬಯೋ 99ನ ಕೆಳಗಡೆ ಬುಡಕ್ಕೆ ಕುಯ್ಸಿದ್ದೀವಿ ಮತ್ತು ಮೇಲ್ಗಡೆ ಸ್ಪ್ರೇ ಕೊಡಿಸಿದ್ದೀವಿ. ಇದು 2ನೇ ಬಾರಿ ಸ್ಪ್ರೇ ಆಗಿದೆ. ನೋಡಿ ಯಾವ ರೀತಿ ಕಾಫಿ ಕಚ್ಚಿದೆ ಅನ್ನೋದನ್ನು ನೀವು ನೋಡ್ಬೋದು. ಎಲ್ಲ ಮುತ್ತು ಜೋಡಿಸ್ದಂಗೆ ಭಗವಂತ ಯಾವ ಥರ ಕಾಫಿ ಇದೆ, ಎಷ್ಟು ಅಚ್ಚುಕಟ್ಟಾಗಿ ಬರೀ ಒಂದೇ ಒಂದು ಗೊನೆನಲ್ಲ, ಎಲ್ಲ ಗೊನೆನಲ್ಲೂ ಕೂಡ ಪ್ರತಿಯೊಂದು ಗೊನೆನಲ್ಲೂ ಕೂಡ ಇದೇ ಥರ ಬಂದಿದೆ ನೋಡಿ. ಸೊ ಯಾವುದೇ ಕಾಫಿ ಬೆಳೆಗಾರರಿರಲಿ, ಪ್ರತಿಯೊಬ್ಬರಿಗೂ ಈ ಇನ್ಫಾರ್ಮೇಷನ್ನ ತಲುಪಿಸಿ. ಯಾರೆಲ್ಲ ನಮ್ಮ ರೈತಾಪಿ ಕುಟುಂಬದಲ್ಲಿ ನಮ್ಮ ರೂಟ್ಸ್ ವಿಂಗ್ಸಲ್ಲಿದ್ದೀರಾ, ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ಸು, ನಿಮ್ಮ ನೈಬರ್ಸು ಕಾಫಿ ತೋಟ ಮಾಡ್ತಾಯಿದ್ರೆ ಅಂಥವ್ರಿಗೆ ನಮ್ಮ ಸ್ಟಿಮ್ರಿಚ್ಚು ಜಿಂಕು ಬಯೋಫಿಟನ್ನು ಕೆಳಗಡೆ ಗುಯಿಸಿ, ಅಂದರೆ ಗಿಡಕ್ಕೆ ಬಯೋಫಿಟನ್ನು ಹಾಕಿಸಿ, ಮೇಲ್ಗಡೆ ಜಿಂಕು ಸ್ಟಿಮ್ರಿಚ್ಚು ಬಯೋ 99ನ ಹೂ ಕೊಚ್ಚೋ ಟೈಮಲ್ಲಿ ಒಂದ್ಸಲಿ, ಕಾಯಿ ಡೆವಲಪ್ಮೆಂಟ್ ಒಂದು ಟೈಮಲ್ಲಿ, ಮತ್ತು ಗಿಡ ಉಳುಕು ಬರಬಾರ್ದು ಅನ್ನೋಂಥ ದೃಷ್ಟಿಯಿಂದ 3 ಟೈಮು ಜಿಂಕನ್ನು ಸ್ಪ್ರೇ ಕೊಟ್ಕೊಂಡ್ರೆ ಸಾಕು, ಅದ್ಭುತವಾಗಿ ಇಳುವರಿ ಬರುತ್ತೆ ಸ್ನೇಹಿತರೆ. ಬರೀ ನಾನು ಇದೊಂದು ಗಿಡ ಮಾತ್ರ ತೋರಿಸ್ತಾ ಇಲ್ಲ, ಬನ್ನಿ ಪ್ರತಿಯೊಂದು ಗಿಡನೂ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಪ್ರತಿಯೊಂದು ಗಿಡದಲ್ಲೂ ಕೂಡ ಇದೇ ರೀತಿ ನೋಡಿ, ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಡೆವಲಪ್ ಆಗಿದೆ ಅಂತ. ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಂದು ಕಾಯಿಯಲ್ಲೂ ಕೂಡ ಅದೇ ಥರ ಒಂದು ಅಭಿವೃದ್ಧಿ ಆಗಿದೆ, ಅದೇ ಥರ ಇಳುವರಿ ಬಂದಿದೆ. ಸೊ ಪ್ರತಿಯೊಂದನ್ನು ನೀವು ಗಮನಿಸ್ಬೋದು. ಬನ್ನಿ ಹಾಗೆಯೇ ನೋಡಿ, ಗಿಡ ನೋಡಲಿಕ್ಕೆ ಅಷ್ಟು ಡೆವಲಪ್ ಆಗಿಲ್ಲ, ಕೊನೆ ನೋಡಿ ಹೆಂಗೆ ಕಚ್ಚಿದೆ, ಎಷ್ಟು ಚೆನ್ನಾಗಿ ಕೊನೆ ಕಚ್ಚಿದೆ. ಸೊ 1 2 3 4 5, ಸೊ 1 2 3 4 5. ಸೊ ಇಲ್ಲಿ ನೀವು ನೋಡಿ 1 2 3 4 5 6, 1 2 3 4 5 6. ಸೊ ಪ್ರತಿ ಗೊನೆಗಳನ್ನು ನೀವು ಲೆಕ್ಕ ಹಾಕ್ಬೋದು ಸ್ನೇಹಿತರೆ. ಸೊ ನೋಡಿ, ಇದು ಇಲ್ಲೇ ಹಿಂಗೆ ಬ್ರಾಂಚಸ್ ಹೊಡೆದಿದೆ, 2 ಬ್ರಾಂಚಸ್ ಇದೆ, 2 ಬ್ರಾಂಚಸ್ಸಲ್ಲೂ ಕೂಡ 1 2 3 4 5, 1 2 3 4. ಸೊ ಈ ಥರ ಯಾವುದೇ ಒಂದು ಕಾಫಿ ತೋಟದಲ್ಲೂ ಕೂಡ ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಓನ್ಲಿ ಬಯೋಫಿಟ್ ಕೊಟ್ಟಿರುವಂಥ ಗಿಡದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 1 2 3 4 5 6, 1 2 3 4 5 6. ಸೊ ನೋಡಿ, ಇಲ್ಲಿ ಗಿಡಗಳನ್ನ ಹೀಗೆ ಇಟ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಕೊಡಗು ಭಾಗದಲ್ಲಿ ಕಾಫಿ ಬೆಳೆಯುವಂಥ ಸ್ನೇಹಿತರುಗಳಿರ್ತಾರೆ, ಅವ್ರಿಗೆ ಇದನ್ನೆಲ್ಲ ಶೇರ್ ಮಾಡಿ. ಸೊ ಶೇರ್ ಮಾಡಿದಾಗ ನಮ್ಮ ಸ್ಟಿಮ್ರಿಚ್, ನಮ್ಮ NPK, ನಮ್ಮ ಜಿಂಕು, ನಮ್ಮ ವ್ಯಾಮ್ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಎಲ್ಲರೂ ಈ ಒಂದು ವಿಡಿಯೋನ ಹೆಚ್ಚು ಶೇರ್ ಮಾಡಿ. ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ಸು, ನಿಮ್ಮ ನೈಬರ್ಸ್ಗಳ ತೋಟವನ್ನು ಅಭಿವೃದ್ಧಿಪಡಿಸ್ತೀರ ಅನ್ನುವಂಥ ಖಾತ್ರಿಯ ಮೇರೆಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.